ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಸಹಾಯದೊಂದಿಗೆ ಸರ್ವದಾ ದಲಿತ ಸಂಘರ್ಷ ಸಮಿತಿ ಮತ್ತು ಶಂಕರಗೊಪ್ಪ ಗ್ರಾಮದ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಂಕರಗೊಪ್ಪ ಗ್ರಾಮದ ಕೆಲವು ಇನಾಮ್ ಭೂಮಿಗಳಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಇದರ ಫಲವಾಗಿ ಹಿಂದಿನ ಎಸಿ ಆಗಿರ್ತಕ್ಕಂಥ ಯತೀಶ್ ಕುಮಾರ್ ಸರ್ ಅವರು ರೈತರಿಗೆ ನ್ಯಾಯವನ್ನ ಒದಗಿಸಿಕೊಟ್ಟಿದ್ರು. ಇದರ ವಿರುದ್ಧವಾಗಿ ಏನು ನಕಲಿಯ ಭೂಮಾಲೀಕ ಕೃಷ್ಣಮೂರ್ತಿ ನಾಡಗೇರ್ ಇವರ ಹೆಂಡತಿ ಆಗಿರ್ತಕ್ಕಂಥ ಕಾಶಿಬಾಯಿ ಮತ್ತು ಅವರ ಮಗನಾಗಿರ್ತಕ್ಕಂಥ ರಮೇಶ್ ನಾಡಗೇರ್ ಎಂಬುವರು ಒಂದು ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಇವರು ಅಪೀಲ್ ಹೋಗಿದ್ರು. ಆ ರೆಕಾರ್ಡ್ ಅನ್ನು ನೋಡ್ಬಿಟ್ಟು ಅಂದಿನ ಡಿಸಿ ಅವರು ಮೂಲ ದಾಖಲೆಗಳ ನೈಜತೆಯನ್ನ ಪರಿಶೀಲಿಸಿ ಉಭಯೇತರಿಗೆ ಅವಕಾಶವನ್ನು ಕೊಟ್ಟು ಇದನ್ನ ಇತ್ಯರ್ಥಪಡಿಸಿ ಅಂತೇಳಿ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಇದನ್ನ ನಿರ್ದೇಶನ ನೀಡ್ತಾರೆ. ಅದರ ಆಧಾರದಲ್ಲಿ ಈಗಿರ್ತಕ್ಕಂಥ ಎಸಿ ಅವರಾಗಿರ್ತಕ್ಕಂಥ ವೀರೇಶ್ ಕುಮಾರ್ ಅವರು ಇದನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡದೇನೆ ಕೇವಲ ಇಬ್ಬರಿಗೂ ನೋಟಿಸ್ ಅನ್ನ ಜಾರಿ ಮಾಡಿ ಏನು ಜಿಲ್ಲಾಧಿಕಾರಿಗಳ ನಿರ್ದೇಶನ ಇತ್ತು, ಮೂಲ ದಾಖಲೆಗಳ ನೈಜತೆಯನ್ನ ಪರಿಶೀಲಿಸಿ ಅಂತ ಇತ್ತು. ಅದರ ಅಡಿಯಲ್ಲಿ ಈಗ ಇರ್ತಕ್ಕಂಥ ಸೊರಬದ ತಹಸೀಲ್ದಾರ್ ಅವರು ಇದರ ನೈಜತೆ ಪರಿಶೀಲನೆ ಮಾಡೋದಕ್ಕೋಸ್ಕರ ಸೊರಬದಲ್ಲಿದ್ದ ಅಭಿಲೇಖಾಲಯದ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಇವರು ಡೂಪ್ಲಿಕೇಟ್ ದಾಖಲೆಗಳನ್ನ ಬ್ರಿಗೇಡ್ ಕಾಪಿಯನ್ನ ಹಾಜರುಪಡಿಸಿದ್ದಾರೆ. ಈ ದಾಖಲೆ ಸಂಬಂಧಪಟ್ಟಂತೆ ನಮ್ಮ ಕಚೇರಿಯ ಕಡತದಲ್ಲಿ ಯಾವುದೂ ಕೂಡ ನಮೂದಾಗಿಲ್ಲ, ಇದು ಡೂಪ್ಲಿಕೇಟ್ ರೀತಿಯಲ್ಲೇ ಕಾಣುತ್ತೆ. ಹಾಗಾಗಿ ಇದರ ಏನು ಸಹಿ ಇದೆ ಅಂದಿನ 2004ರ ತಹಸೀಲ್ದಾರ್ ಭಗವಾನ್ ಅಂತ ಭಗವಾನ್ ಅನ್ನೋ ತಹಸೀಲ್ದಾರ್ ಸಿಗ್ನೇಚರ್ ಇತ್ತು. ಇದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಬೇಕು ಅಭಿಪ್ರಾಯಿಸಿ ಎಸಿಗೆ ಬರೀತಾರೆ. ಈ ಪ್ರಕರಣ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ರೈತರ ಪರವಾಗಿರ್ತಕ್ಕಂಥ ವಕೀಲರು ಈ ಕಾಪಿಯನ್ನು ಹಾಜರುಪಡಿಸಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅದೇ ಎಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರೀತಾರೆ, ಈ ಡಿಗೆಂಟ್ ಕಾಪಿ ಇವತ್ತು ಡೂಪ್ಲಿಕೇಟ್ ಅಂತ ಹರಿದಾಡ್ತಾ ಇದೆ, ಮಾನ್ಯ ಜಿಲ್ಲಾಧಿಕಾರಿ ಡೈರೆಕ್ಷನ್ ಕೊಟ್ಟಿದ್ರು, ಅದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಬೇಕಂತ ಇದೇ ಎಸಿ ಬರೀತಾರೆ. ಆದರೆ ಈ FSL ರಿಪೋರ್ಟ್ ಬರುವ ಪೂರ್ವದಲ್ಲೇ, ಇನ್ನೂ ಕೂಡ ಇದು ಡಿಸಿ ಆಫೀಸ್ ಅಲ್ಲೇ ಇದೆ, ಇದು ಬರುವ ಪೂರ್ವದಲ್ಲೇನೆ ತರಾತುರಿಯಲ್ಲಿ ಈಗಿರ್ತಕ್ಕಂಥ ಎಸಿ ಆಗಿರ್ತಕ್ಕಂಥ ವೀರೇಶ್ ಕುಮಾರ್ ಅವರು ಬಹಳ ಉತ್ಸುಕರಾಗಿ ಈ ಪ್ರಕರಣವನ್ನ ಇತ್ಯರ್ಥಪಡಿಸಿದ್ದಾರೆ. ಯಾರ ಪರವಾಗಿ ಅಂದ್ರೆ ಯಾರು ಡೂಪ್ಲಿಕೇಟ್ ದಾಖಲೆಗಳನ್ನ ಹಾಜರುಪಡಿಸಿದ್ರು ಅವರ ಪರವಾಗಿ ಮಾಡಿದ್ದಾರೆ. ಅಂದ್ರೆ ಇವರು ಜಿಲ್ಲಾಧಿಕಾರಿ ಲೆಟರ್ ಬರೀತಾರೆ, ಸೊರಬದ ಅಭಿಲೇಖಾಲಯದಲ್ಲಿ ಇವರು ಹಾಜರುಪಡಿಸಿರ್ತಕ್ಕಂಥ ದಾಖಲೆ ಯಾವುದೂ ನಮೂದಿಲ್ಲ ಅಂತ ಅವರೇ ಇಲ್ಲಿ FSL ಬರೀತಾರೆ. ಇಲ್ಲಿ ಪ್ರಕರಣವನ್ನ ನಕಲಿ ದಾಖಲೆ ಹಾಜರುಪಡಿಸಿದ್ರು ಅದು ಮರು ಮಂಜೂರಾತಿ ಆಗಿದೆ ಅಂತೇಳಿ ಹೇಳ್ತಾರೆ. ಆದ್ರೆ ನಿನ್ನೆ ದಿನ ಇವರು ಮರು ಮಂಜೂರಾತಿ ಆದೇಶ ಬರೀತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ ಸಮರ್ಪಕ ದಾಖಲೆಗಳನ್ನ ಪುನರ್ ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ತಹಸೀಲ್ದಾರ್ ಅವರು ನಿರ್ದೇಶಿಸಿ ಆದೇಶದಿಂದ ಬರೀತಾರೆ. ಆದರೆ ತಹಸೀಲ್ದಾರ್ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಕೊಡದೇನೆ ಎಸಿ ಅವರೇ ಇದನ್ನ ಲಾಗಿನ್ ನಲ್ಲಿ ಪುಟಪ್ ಮಾಡಿ ಬರೀ ತಂಬಿಗೆ ಇಲ್ಲಿ ಕೊಟ್ಟು ಪಾಣಿಯನ್ನ 24 ಗಂಟೆಯಲ್ಲಿ ಪಾಣಿ ಮಾಡಿದ್ದಾರೆ. ಎರಡನೇದಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ನಕಲಿ ದಾಖಲೆಗಳ ಸೃಷ್ಟಿ ಹಾವಳಿ ನಡೀತಾ ಇದೆ ಅಂತ ಹೇಳಿ ಎಸಿ ಮುಂಭಾಗದಲ್ಲಿ ಹಲವಾರು ಪ್ರಕರಣ ನಡೆದಿದೆ. ಆದ್ರೆ ಈ ನಕಲಿ ದಾಖಲೆಗಳ ಕಿಂಗ್ ಪಿನ್ ಈ ಎಸಿ ವೀರೇಶ್ ಕುಮಾರ್ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಅವರೇ ನಕಲಿ ದಾಖಲೆಗಳಿಗೆ FSL ಬರೀರಿ ಅಂತ ಹೇಳ್ತಾರೆ. ಒಂದ್ ಕಡೆ ಬರಕ್ಕಿಂತ ಪೂರ್ವದಲ್ಲಿ ಇವರು ಆದೇಶ ಮಾಡ್ತಾರೆ. ಅಂದ್ರೆ ಈ ಎಲ್ಲಾ ನಕಲಿ ದಾಖಲೆಗಳ ಕಿಂಗ್ ಪಿನ್ ಈ ಎಸಿ ವೀರೇಶ್ ಕುಮಾರ್ ಅಂತ ಹೇಳಿ ನಾವು ಇಲ್ಲಿ ಅನುಮಾನಕ್ಕೆ ಆಸ್ಪದ ಕಾಣ್ತಾ ಇದೆ. ಒಬ್ಬ ಅಧಿಕಾರಿ ನ್ಯಾಯಯುತವಾಗಿ ನ್ಯಾಯ ಕೊಡ್ಲಿ ಅಂತ ಒಂದು ಹುದ್ದೆಯಲ್ಲಿ ಕೂರಿಸಿದ್ರೆ ಈ ವೀರೇಶ್ ಕುಮಾರ್ ಅಂತ ವ್ಯಕ್ತಿ ರೈತರಿಗೆ ಮೋಸ ಮಾಡೋದಕ್ಕೋಸ್ಕರ ದಾಖಲೆಗಳನ್ನ ಯಾರು ಸೃಷ್ಟಿ ಮಾಡಿ ಇವತ್ತು ಹಾಜರುಪಡಿಸ್ತಾ ಇದಾರೆ ಅವರ ಪರವಾಗಿ ನ್ಯಾಯ ಹೇಳ್ತಾ ಇದ್ದಾರೆ ಅಂತಂದ್ರೆ ಈತನಿಗೆ ಸರ್ಕಾರ ಕೊಡುವಂತ ಸಂಬಳ ಸಾಕಾಗ್ತಾ ಇಲ್ಲ. ಯಾರೋ ಒಬ್ಬ ಎಂಜಲು ಕಾಸಿಗೆ ಆಸೆ ಪಟ್ಟು ಇಲ್ಲಿ ಉದ್ದೇಶಪೂರ್ವಕವಾಗಿ ದಾಖಲೆಗಳನ್ನ ತಿರುಚಿ ರೈತರ ವಿರುದ್ಧವಾಗಿ ದಾಖಲೆಗಳ ವಿರುದ್ಧವಾಗಿ ಆದೇಶವನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಇವರಿಗೆ ನ್ಯಾಯಸ್ಥಾನದಲ್ಲಿ ಕೂತು ನೀಡುವಂತ ನ್ಯಾಯ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಹಲವಾರು ಪ್ರಕರಣಗಳು ನಮ್ಮ ಹತ್ರ ಇವೆ. ಕಾನೂನು ಹೇಳುತ್ತೆ ಯಾವುದೇ ಬುನಿಯಾ ಮಂಡಳಿಯ 7 ಮತ್ತು 7A ಅರ್ಜಿ ಇದ್ದಾಗ ಯಾವುದೇ ಖಾತೆ ಬದಲಾವಣೆ ಮಾಡುವಂತ ಸರ್ಕಾರದ ಸ್ಪಷ್ಟ ಗೈಡ್ಲೈನ್ ಇದೆ. ಆದ್ರೆ ಇದೇ ಎಸಿ ಬಂದಿದ್ದಾನೆ, ಆ ಅರ್ಜಿ ಇದ್ರೂ ಕೂಡ ಖಾತೆ ಬದಲಾವಣೆ ಮಾಡ್ರಿ ಅಂತ ಆದೇಶ ಮಾಡಿರ್ತಕ್ಕಂಥ ಹಲವಾರು ಪ್ರಕರಣದ ಆದೇಶಗಳು ನಮ್ಮ ಹತ್ರ ಇವೆ. ಅಂದ್ರೆ
ಈ ವೀರೇಶ್ ಕುಮಾರ್ ಅಂತಕ್ಕಂಥ ಏನ್ ಈ ಲಂಚಕೋರ ಭ್ರಷ್ಟ ಅಧಿಕಾರಿ ಈ ವೀರೇಶ್ ಕುಮಾರ್ ಇದ್ದಾನೆ, ಇವರಿಗೆ ಬಹಳ ದುಡ್ಡು, ಇವನು ದುಡ್ಡಿಲ್ಲ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಆದ್ರೆ ಈ ಎಲ್ಲಾ ಪ್ರಕರಣಗಳ ಬಗ್ಗೆ ಹೋಗಿ ಕೇಳಿದ್ರೆ ಮೇಲ್ಗಡೆ ಕೋರ್ಟ್ ಇದೆ, ನೀವು ಅಪೀಲ್ ಹೋಗಿ ಅಂತ ಹೇಳ್ತಾನೆ. ಅಲ್ಲಪ್ಪ, ನೀನೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ, ನೀನೇ ಫೈನಲ್ ಅಲ್ಲ. ನಿನ್ನ ಮೇಲೆ DC ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸಿವಿಲ್ ನ್ಯಾಯಗಳಿವೆ, ಸುಪ್ರೀಂ ಕೋರ್ಟ್ ಇವೆ. ನಾವು ಅಪೀಲ್ ಹೋಗೋದು ನಮ್ಗೆ ಗೊತ್ತಿದೆ. ಎಲ್ಲ ಯಾವುದೇ ಬಾಧಿತರಾದ್ರೂ ಕೂಡ ಅವರು ನೀನು ಹೇಳಿದ್ರು ಹೋಗ್ತಾರೆ, ಹೇಳದೇ ಇದ್ರು ಹೋಗ್ತಾರೆ. ನಿನ್ನ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಇವತ್ತು ದಲಿತ ಸಂಘರ್ಷ ಸಮಿತಿ ರೆಡಿಯಾಗಿದೆ, ಸಿದ್ಧವಾಗಿದೆ. ಏನು ಇವತ್ತು ಬರತಕ್ಕಂತ ಸೋಮವಾರ 27ನೇ ತಾರೀಕು ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಈ ವೀರೇಶ್ ಕುಮಾರ್ ಅಂತಕ್ಕಂಥ AC ಹಲವಾರು ಪ್ರಕರಣಗಳಲ್ಲಿ ಲಂಚವನ್ನ ಪಡೆದು ನಕಲಿ ದಾಖಲೆಗಳಿಗೆ ಸಹಕಾರ ಕೊಡ್ತಕ್ಕಂಥ ಈ ಕಿಂಗ್ ಪಿನ್ ಇದ್ದಾರೆ. ಇವರ ವಿರುದ್ಧ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸೋಮವಾರ ದಿವಸ ಹೋರಾಟ ಹಮ್ಮಿಕೊಂಡಿದ್ದೇವೆ. ದಲಿತ ಸಂಘರ್ಷ ಸಮಿತಿ ಮುಖಂಡತ್ವದಲ್ಲಿ ಯಾರು ಸೊರಬ, ಸಾಗರ, ಹೊಸನಗರ, ಶಿಕಾರಿಪುರ ಈ ತಾಲೂಕಿನ ವ್ಯಾಪ್ತಿಗಳಲ್ಲಿ ಯಾರು ನೊಂದಿದ್ದೀರಿ, ಯಾರು ಬಾಧಿತರಿದ್ದೀರಿ, ದಯಮಾಡಿ ಎಲ್ಲ ಈ ನೊಂದವರು ಎಲ್ಲ ಒಟ್ಟಾಗಿ ಈ ಪ್ರತಿಭಟನೆಗೆ ತಾವು ಹಾಜರಾಗಬೇಕು, ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಮತ್ತೊಮ್ಮೆ ನೊಂದವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಏನು ಈ FSL ಗೆ ಸಂಬಂಧಪಟ್ಟಂತೆ ನಾವು ಕಳೆದ 13ನೇ ತಾರೀಕು ಎಲ್ಲರೂ ಹೋಗಿದ್ವಿ. ಕೇಳಿದಾಗ ಇಲ್ಲ, ಜಿಲ್ಲಾಧಿಕಾರಿ ಅವರ ಡೈರೆಕ್ಷನ್ ಇದೆ, ಮೂಲ ದಾಖಲೆಗಳ ಪರಿಶೀಲನೆ ಮಾಡ್ಬೇಕಂತ ಇದೆ, ಹಾಗಾಗಿ ನಾನು FSL ವರದಿ ಬರೋರು ತೀರ್ಮಾನ ಕೊಡಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಕಳೆದ 3-4 ದಿನದಲ್ಲಿ ಹಳೆ ಡೇಟಿಗೆ ಆದೇಶವನ್ನ ಮಾಡ್ಕೊಂಡ್ಬಿಟ್ಟು 24 ಗಂಟೆಯಲ್ಲಿ ಪಾಣಿ ಏರಿಸಿದ್ದಾರೆ. ನಿನ್ನೆ ದಿನ ಕಚೇರಿ ವಿಚಾರ ಮಾಡಿದ್ರೆ ಇವರು AC ಗೆ ಡೈರೆಕ್ಷನ್ ಕೊಡ್ತಾರೆ, ಆದ್ರೆ ಎಲ್ಲ ಅವರೇ ಲಾಗಿನ್ ಫೀಲ್ಡ್ ಮಾಡಿ AC ಆಫೀಸ್ ತಹಸೀಲ್ದಾರ್ ಬರೀ ತಮ್ಮಿಗೆ ಮಾತ್ರ ಅವಕಾಶ ಕೊಟ್ಟು ಇವನೇ ಮಾಡಿದಾನೆಲ್ಲ. ಅಂದ್ರೆ ಎಲ್ಲ ಹೋಲ್ಸೇಲ್ ಗುತ್ತಿಗೆ ಒಂದು ದುಡ್ಡು 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 ದುಡ್ಡು. ಇವನು ಯಾವಂದ್ರೆ ಬಡವ್ರ ಮನೆ ಮುರಿದು ಇವನು ಐಷಾರಾಮಿ ಜೀವನ ಮಾಡೋದು. ಇಂಥ ಒಂದು ಪ್ರಕರಣ ಈ ಜಿಲ್ಲೆಯ ಸಾಗರ ಉಪವಿಭಾಗಾಧಿಕಾರಿಗಳ ಈ ಏನು ವೀರೇಶ್ ಕುಮಾರ್ ಇದಾರೆ, ಇವರು ಈ ರೀತಿಯ ದಂಧೆಯನ್ನ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕ ಗೊತ್ತಾಗಬೇಕು. ಇವರ ವಿರುದ್ಧ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಏನು ಈ ವೀರೇಶ್ ಕುಮಾರ್ ಇದ್ದಾರೆ, ಈ ಭ್ರಷ್ಟ ಲಂಚಕೋರ ಈ ವೀರೇಶ್ ಕುಮಾರ್ AC ಇದ್ದಾರೆ, ಇವರ ಅವಧಿಯ ಎಲ್ಲಾ ಪ್ರಕರಣಗಳು ಕೂಡ ತನಿಖೆ ಆಗ್ಬೇಕು. ಇವರು ಬಂದಾಗಿಂದ ಹಿಡಿದು ಇಲ್ಲಿಯವರು ಎಷ್ಟು ತೀರ್ಪನ್ನ ಕೊಟ್ಟಿದ್ದಾರೆ, ಎಲ್ಲಾ ತೀರ್ಪನ್ನ ಸರ್ಕಾರ ಒಂದು ಕಮಿಟಿಯನ್ನ ಮಾಡಿಬಿಟ್ಟು ಏನು RCA ಸಮ್ಮುಖದಲ್ಲಿ ಒಂದು ಕಮಿಟಿಯನ್ನ ಮಾಡಿಬಿಟ್ಟು ಇವ್ರು ನೀಡಿರ್ತಕ್ಕಂಥ ಎಲ್ಲಾ ಪ್ರಕರಣಗಳ ತನಿಖೆ ಮಾಡಬೇಕು, ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ನಾವು ಕಾನೂನು ಹೋರಾಟಕ್ಕೆ ಒಂದು ಕಡೆ ಸಿದ್ಧರಾಗಿದ್ದೇವೆ. ಇವರ ವಿರುದ್ಧ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ವೈಯಕ್ತಿಕವಾಗಿ ಕೇಸನ್ನ ಹಾಕ್ಬಿಟ್ಟು ತನಿಖೆಗೆ ಡೈರೆಕ್ಷನ್ ಕೊಡಿಸ್ತೇವೆ. ಹಾಗೇನೆ ಮತ್ತೆ ಸರ್ಕಾರ ಕೂಡ ಈ ಮೂಲಕ ಒತ್ತಡವನ್ನ